ಪತ್ನಿಯ ಅನೈತಿಕ ಸಂಬಂಧಕ್ಕೆ ಪತಿ ಕೊಲೆ ಆರೋಪ. ಮೃತ ವ್ಯಕ್ತಿ ಕುಟುಂಬಸ್ಥರ ಗಂಭೀರ ಆರೋಪ. ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕಿನ ತಲಕಾಡು ಗ್ರಾಮದಲ್ಲಿ ಘಟನೆ. 40 ವರ್ಷದ ಮಹೇಶ್ ಪತ್ನಿಯ ಅನೈತಿಕ ಸಂಬಂಧಕ್ಕೆ ಬಲಿಯಾಗಿರುವ ವ್ಯಕ್ತಿ. ನೇಣು ಬಿಗಿದ ಸ್ಥಿತಿಯಲ್ಲಿ ಮಹೇಶ್ ಶವ ಪತ್ತೆ. ಮಹೇಶ್ ಪತ್ನಿ ಪುಷ್ಪಲತಾ ಹಾಗೂ ಪ್ರಿಯಕರ ಮನುಕುಮಾರ್ ನಡುವೆ ಅನೈತಿಕ ಸಂಬಂಧ. ಹಲವು ವರ್ಷಗಳಿಂದ ಅನೈತಿಕ ಸಂಬಂಧ ಹೊಂದಿದ್ದ ಪುಷ್ಪಲತಾ ಹಾಗೂ ಮನುಕುಮಾರ್. ಈ ವಿಚಾರಕ್ಕೆ ಮೃತ ವ್ಯಕ್ತಿ ಮಹೇಶ್ ಹಾಗೂ ಪತ್ನಿ ಪುಷ್ಪಲತಾ ನಡುವೆ ಆಗಾಗ ಜಗಳ ನಡೆಯುತ್ತಿತ್ತು. ಪತ್ನಿ ಅನೈತಿಕ ಸಂಬಂಧ ಪ್ರಶ್ನೆ ಮಾಡಿದ್ದಕ್ಕೆ ಗಂಡನನ್ನೇ ಕೊಲೆ ಮಾಡಿರುವ ಆರೋಪಿಗಳು. ಮಹೇಶ್ ಪತ್ನಿ ಪುಷ್ಪಲತಾ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರುವ ಪೊಲೀಸರು. ಪುಷ್ಪಲತಾ ಪ್ರಿಯಕರ ಮನುಕುಮಾರ್ ಬಂಧನಕ್ಕೂ ಮಹೇಶ್ ಕುಟುಂಬಸ್ಥರ ಆಗ್ರಹ. ಆರೋಪಿ ಮನು ಬಂಧಿಸದಿದ್ದರೆ ಸಾಮೂಹಿಕ ಆತ್ಮಹತ್ಯೆಗೆ ಮುಂದಾಗುತ್ತೇವೆ ಎನ್ನುತ್ತಿರುವ ಮಹೇಶ್ ಕುಟುಂಬಸ್ಥರು. ತಲಕಾಡು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಒಂದು ಯಾವುದೇ ರೀತಿ ಒಂದು ನೊಂದವ್ರಗ ಏನು ಒಂದು ಪ್ರೊಟೆಕ್ಷನ್ ಕೊಡ್ತಿರ್ಬಲ್ಲ ಇವರು. ಅದ್ರ ಆ ಕುಟುಂಬ 3 ಹೆಣ್ಣು ಮಕ್ಳು ಸರ್. ಆ ಕುಟುಂಬದವ್ರು ಪಾಪ ಗುಳು ಅಂತ ಹೇಳ್ತಾವ ಮಕ್ಳು. ಆ ಮಕ್ಳಿಗೆ ತಂದೆನೂ ಇಲ್ಲ ತಾಯಿನೂ ಇಲ್ಲ. ಆ ಮಕ್ಳ ಜೀವನ ಹೆಂಗ್ಯ? ಅವ್ರ ಪಾಪ ಅವ್ರ ತಾತ ಮತ್ತೆ ಅಜ್ಜಿ ಇರೋದು. ತಾತ ವಯಸ್ಸಾಗವ್ರ. ಆ ತಾತ ತೀರೋಗ್ಬಿಟ್ರ ಮೊಮ್ಮಕ್ಳ ಕತೆ ಹೆಂಗ್ಯ? ಮೊಮ್ಮಕ್ಳ ಜೀವನ ರೂಪಿಸೋದು ಹೆಂಗ್ಯ? ಇದಕ್ಕೆ ಸೂಕ್ತ ಪರಿಹಾರನ ಸರ್ಕಾರ ನೀಡಬೇಕು ಅನ್ಕೊಂಡು ಸರ್. ಟಿ ನರಸೀಪುರ ತಾಲೂಕು, ತಲಕಾಡು ಹೋಬಳಿ, ಮೈಸೂರು ಜಿಲ್ಲೆ. ನಾವು ಒಡೆನಹಳ್ಳಿ ಗ್ರಾಮ. 8:15 ನೈಟು ನನ್ನ ಮಗ ಲಾರಿ ಡ್ರೈವರು ಸಹ ಅವನು ಮನೆಗೆ ಬಂದ. ನಮ್ಮ ಸೊಸನ ಊಟ ಕೊಡು ಅಂತ ಕೇಳಿದ. ನಾ ಕೊಡಲ್ಲ ಅಂತಂದ ಅವಳು. ಯಾಕೆ ಕೊಡಲ್ಲ ನೀನು ಅಂತಂದ. ಅಷ್ಟರೊಳಗೆ ನಾವು ಬೇರೆ ಮನೇಲಿ ಇದ್ವು. ನಾವಿಬ್ಬರು ಬಂದ್ವು. ಅಪ್ಪ ಈಗ ಊಟಕ್ಕೆ ಕೊಡೋದೇವಳ ಬಾ ಅಂತ ಹೇಳಿದ. ಆಗ ನಾ ಬಂದು, ಯಾಕಮ್ಮ ಊಟ ಕೊಡಲ್ಲ ಅಂತ. ನಾ ಕೊಡೋದಿಲ್ಲ. ಕೊಡಲ್ಲ ಯಾಕೆ ಕೊಡಲ್ಲ ಅಂತಂದ್ಮೇಲೆ ಆ ಮನು ಅನ್ನೋನ್ನ ಕರೆಸ್ಬಿಟ್ಟು ಹೇಗ್ತಮ್ ಸಹ ಮನುವನ್ನ ಕರೆಸ್ಬಿಟ್ಟು ನೋಡಿ, ಆ ಮನೆ ಒಳಗೆ ನನ್ನ ಮಗ ನನ್ನ ಇಡ್ತೀನಿ ಹೊಡೆದು ನೋಡಿ, ಇಲ್ಲಿ ನೋಡಿ 18ನೇ ತಾರೀಕು 8:15 ನಡೆದ ಘಟನೆ ಇದು. ನಮ್ಮಿಬ್ಬರಿಗೂ 3 ಜನಕ್ಕೂ ಹೊಡೆದ. ಅವಳೇ ಕರ್ಕೊಂಡ್ಬಂದು ಹೊಡೆಸ್ತ. ಅಲ್ಲಿ ಹೋಗಿ ಪುನಃ ನಾನು 19ನೇ ತಾರೀಕು ಸ್ಟೇಷನ್ ಕಂಪ್ಲೀಟ್ ಕೊಟ್ಟೆ. 19ನೇ ತಾರೀಕು ಕಂಪ್ಲೀಟ್ ಕೊಟ್ಟ ಮೇಲೆ ಅವರು ಕ್ರಮನೇ ನಮಗೆ ಏನೂ ಇದೇ ಕೊಡಲಿಲ್ಲ ಸರ್. FIR ಮಾಡ್ತೀನಿ ಅಂದ್ರು ಏನೂ ಮಾಡಲಿಲ್ಲ ನಮ್ಗೆ. ಆಯಿತು, ನಾವು ನರಸೀಪುರಕ್ಕೆ ಹೋಗಿ ಡಾಕ್ಟ್ರಿಗೆ ತೋರಿಸಿ ಎಲ್ಲನೂ ಮಾಡಿಸ್ಕೊಂಡ್ಬಂದು. ಹಾಗೂ ಮಾಡಿಸ್ಕೊಂಡ್ಬಂದ್ರು ನಮ್ಗೆ ನ್ಯಾಯ ದೊರಕಿಸಿಲ್ಲ ಅವರು, ಪೊಲೀಸ್ನವರು. ದುಡ್ಡು ಇಸ್ಕೊಂಡು ಚಂದಾಗಿ ತಿಂದ್ಬಿಟ್ಟು ನಮ್ಮ ದಂಡಿಗೆ ಬರಲಿಲ್ಲ ಸರ್. ಪುನಃ ಈಗ 16ನೇ ತಾರೀಕು ಸಹ 11 ಗಂಟೆ 20 ನಿಮಿಷಕ್ಕೆ ನನ್ನ ಮಗ ಫೋನ್ ಮಾಡೋಣ. ಅಪ್ಪ ಮನೆಗೆ ಬಾ ನೀನು ಅಂತ. ಬರ್ತೀನಿ. ಬಂದು ಮನೆ ಕಡೆ ನಿನ್ನ ಪಾಡಿಗೆ ನೀನು ಅಂತ ಅಂದ್ಬಿಟ್ಟು ನಾನು ನನ್ನ ಮಗನ ಮನಸ್ಬಿಟ್ಟು ವಾದೀನಿ. 11:20ಕ್ಕೆ ಆದ್ಮೇಲೆ 12 ಗಂಟೆಗೆ ಅವ್ನು ಇಟ್ಕೊಂಡಿರೋವನ್ನ ಕರೀಸ್ಬಿಟ್ಟಮ್ಮ ಲೈಟ್ ಆಫ್ ಮಾಡ್ಬಿಟ್ಟು ಇವನ್ನ ಅವಳು ಬಿಗಿದಾಳೆ. ಅಮ್ಮ ಮೊಕ್ಕ ಜಿಂಬಮ್ಕನ ಸರ್, ಜಿಂಬಮ್ಕನ ಸಾಯಿಸ್ಬಿಟ್ಟಾರ. ರಾಣಿ ಸಾಯಿಸ್ಬಿಟ್ಟು ನನಗೆ 7:45ಗೆ ಇವ್ನು ಸಾಯಿಸ್ಬಿಟ್ಟು ನಿನ್ನ ಮಗ ಸತ್ತೋಗನ ಬಾ ಅಂತ ನನಗೆ ಫೋನ್ ಹಾಕಿದ್ರು. ಎಲ್ಲಿ? ಆ ಮನೇಲಿದ್ದೀನಿ ನಾನು. ಆಗ ಬಂದವರ ಒಳಗೆ ಇವ್ರು ಜ್ಞಾನ ಹಾಕೊಂಡಿಲ್ಲ, ಎತ್ತೆ ಕುಣಿಸ್ಬಿಟ್ಟಮ್ಮ, ಅದ ಬಿಗಿದ್ಬಿಟ್ಟಮ್ಮ ಹೊಂಟೋಗಾರ. ಹೊಂಟು ಆದ್ಮೇಲೆ ನಾನು ಕುಡುಗಲ್ ತಕ್ಕಂಡು ಇವಳು ಕುಯ್ಯಕ್ ಬಂದ ಎಕ್ಸಮ್ಮು. ನನ್ನ ತಮ್ಮ ಇದ್ದಲ್ಲಿ, ನನ್ನ ತಮ್ಮನ ನಾನು ಇಬ್ಬರು ಬೀಜ ಇಟ್ಟಲ್ಲ ಅನ್ನೋಕ್ಕೋಸ್ಕರ ಏನನ್ನ ಎತ್ತಿ ಮಣಗಿಸ್ತು. ಆಗೋಯ್ತು. ಅದು ಆಯ್ತು. ಪುನಃ ಕಂಪ್ಲೀಟ್ ಕೊಟ್ಟು ಪುನಃ ಪೊಲೀಸ್ನವರು ನಮ್ಗೆ ಏನು ಅವನ ಅರೆಸ್ಟು ಮಾಡಿಲ್ಲ, ಏನೂ ಮಾಡಿಲ್ಲ. ಆಗಾಯ್ತು. ನಮ್ಮ ಮಕ್ಕಳ 17 ಭಾನುವಾರ ದಿವಸ ಒಪ್ಪಾಗ ಗಂಟ ನಮ್ಮ ಮಕ್ಕ ಏನು ಹೇಳಿಲ್ಲ. ನಮ್ಮ ಮಕ್ಕ ಕೊಲೆ ಮಾಡ್ಬಿಟ್ರು. ನೋಟ್ಟದಮ್ಮ ನಮಗ ಏನು 18ನೇ ತಾರೀಕು ಅವ್ರ ಅಪ್ಪನ ಊಟ ಹಾಕ್ಬಿಟ್ಟು ಬಂದ್ಮೇಲೆ ನನಗೆ ಬಂದು ಸಾಯಂಕಾಲ ಹೇಳಿದ್ರು, ತಾತ ನಮ್ಮಪ್ಪ ಜ್ಞಾನ ಹಾಕೊಂಡಿಲ್ಲ. ನಮ್ಮಮ್ಮ ಕರೆದು 12 ಗಂಟೆಗೆ ಅವನ್ನ ನೀನು ಆದ್ಮೇಲೆ ಅವನ್ನ ಕರೆಸಿ ಲೈಟ್ಗಳನ್ನೆಲ್ಲ ಮುರಿದಾಕ್ಬಿಟ್ಟು, ನೀವು ಹೇಳಿದ್ರೆ ನಿಮ್ಮನ್ನು ಕೊಲೆ ಮಾಡ್ತೀನಿ 3 ಜನನು ಸುಮ್ಮನೆ ಸಿನ್ನಿತ್ಗಳಿ ಅಂದ್ಬಿಟ್ಟು ನೋಡಿ. ಇವ್ರು 3 ಜನ ಇವ್ರು ಫಸ್ಟೇ ಬಂದಾರ. ಅಪ್ಪ ಕೊನೆಯಲ್ಲಿ ಬಂದ್ರ ನಮ್ಮ ದೊಡ್ಡ ಮಗ ಬಂದು. ಆಗ ಅಮ್ಮ ಬಂದ ತಕ್ಷಣ ಇವಳು ಎಲ್ಲಿ ತಕೊಂಡ ಇವ್ನು ಮೆಟ್ರೆ ಬೀಳೋದು ಹಮ್ಮಿಕೊಂಡು ಸಾಯಿಸ್ಬಿಟ್ಟು ನನಗೆ ಫೋನ್ ಹಾಕಾರ. ನಾನು ಆ ಫೋನ್ ಹಾಕಿದ್ಮೇಲೆ ಬಂದು ನೋಡ್ತೀನಿ. ಈಗ ನಾವು ಸುಮ್ಮನೆ ಕೂತದ ಜ್ಞಾನ ಹಾಕೊಂಡ್ರೆ ನಾವು ತೂಕೊಂಡು ಬೀಳ್ಬೇಕು ಸಹ, ಬಿದ್ದಿಲ್ಲ. ಅವ್ರು ಏನ್ ಮಾಡೋದು, ಒಪ್ಪ ಮಾಡಿದ್ಮೇಲೆ ಏನ್ ಮಾಡೋದು, ತಾತ ನಮ್ಮಪ್ಪ ಸತ್ತಿಲ್ಲ, ನಮ್ಮಮ್ಮ ಅವನು ಮನು ಅನ್ನೋರು ಇಬ್ಬರು ಸಾಯಿಸ್ರು ಅಂತ ನನಗೆ ಹೇಳಿದ್ರು ಸರ್. ಕಂಪ್ಲೀಟ್ ಎಲ್ಲ ಕೊಟ್ಟು ಆಗೋಗ್ಬಿಟ್ಟದೆ. ಕೊನೆಯಲ್ಲಿ ಹೇಳಿದೆ, ನೀನ್ ಯಾಕೆ ಫಸ್ಟ್ ಹೇಳಿಲ್ಲ ಅಂದ್ರೆ ನಮ್ಮನ್ನ ಸಾಯಿಸ್ತೀನಿ ಅಂತ ಅವನು ಹೇಳ್ತಾನೆ, ಇವಳು ಸಾಯಿಸ್ತೀನಿ ಅಂತ. ಈಗ ನಮ್ಮ ಮಕ್ಕಳನ್ನ ಕೇಳ್ಕೊಳ್ಳಿ.